ಹೆಸರಿಗೆ ಮಾತ್ರ ಈತ ಡಾಕ್ಟರ್, ಮಾಡಿದ್ದೆಲ್ಲ ಬರೀ ಅನಾಚಾರವೇ. ಮಹೇಂದ್ರ ರೆಡ್ಡಿಯ ಕುಟುಂಬಕ್ಕೆ ಇದೆ ಕ್ರಿಮಿನಲ್ ಹಿಸ್ಟ್ರಿ. ಅಣ್ಣ ತಮ್ಮನ ಅಸಲಿಯತ್ತು ಬಿಚ್ಚಿಟ್ಟ ಕೃತಿಕಾ ಸಹೋದರಿ. 2018ರಲ್ಲಿಯೇ ಮಹೇಂದ್ರನ ವಿರುದ್ಧ ದಾಖಲಾಗಿತ್ತು ಕೇಸ್. ಅಣ್ಣ ನಾಗೇಂದ್ರ, ತಮ್ಮ ಮಹೇಂದ್ರ, ಇವರಿಬ್ಬರಿಗೂ ಕೂಡ ಕ್ರಿಮಿನಲ್ ಹಿಸ್ಟ್ರಿ ಇದೆ ಎಂಟೈರ್ ಫ್ಯಾಮಿಲಿಗೆ ಅನ್ನೋದು ಈಗ ಕೃತಿಕಾ ರೆಡ್ಡಿ ಸಹೋದರಿ ಮಾಡಿರುವಂಥ ಆರೋಪ. ಅಣ್ಣ ತಮ್ಮನ ಅಸಲಿಯತ್ತನ್ನು ಬಿಚ್ಚಿಟ್ಟಿದ್ದಾರೆ ಕೃತಿಕಾ ಸಹೋದರಿ. ಅಣ್ಣ ನಾಗೇಂದ್ರನ ಮದುವೆಯಲ್ಲಿ ತಮ್ಮ ಮಹೇಂದ್ರ ಆರೋಪಿ. ಬೆಳಗ್ಗೆ ಹಳೆ ಕೇಸ್ ಸೆಟಲ್ಮೆಂಟ್, ಸಂಜೆ ಕೃತಿಕಾಳ ಕೊಲೆ. ಒಂದೇ ದಿನ 2 ಪ್ರಾಬ್ಲಮ್ಗೆ ಬ್ರೇಕ್. ಇದು ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಟ್ಟಿದೆ. 2018ರಲ್ಲಿಯೇ ಮಹೇಂದ್ರನ ವಿರುದ್ಧ ಒಂದು ಕೇಸ್ ದಾಖಲಾಗಿತ್ತಂತೆ. ಬೆಳಿಗ್ಗೆ ಹಳೆ ಕೇಸ್ನ ಸಾಲ್ವ್ ಮಾಡಿ ಸಂಜೆ ಕೃತಿಕಾಳನ್ನ ಕೊಲೆ ಮಾಡಿದ್ದಾನೆ. ಅಂದರೆ ಒಂದೇ ದಿನ 2 ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಈಗ ಆತನನ್ನು ಬಂಧಿಸಿದ್ದಾರೆ ಪೊಲೀಸರು. ನೋಡ್ತಾ ಇದ್ದೀವಿ ಈತ ಎಷ್ಟು ಕ್ರಿಮಿನಲ್ ಇದ್ದ ಅಂದರೆ 2018ರಲ್ಲೇ ತನ್ನ ವಿರುದ್ಧ ಕೇಸ್ ದಾಖಲಾಗಿತ್ತು ಅಣ್ಣನ ಮದುವೆ ವಿಚಾರದಲ್ಲಿ. ಅದರಲ್ಲಿ ಈತ A2 ಆರೋಪಿಯಾಗಿದ್ದ. ಈಗ ಅದನ್ನು ಸೆಟಲ್ ಮಾಡಿಕೊಂಡ, ಬಟ್ ಸಂಜೆ ಕೃತಿಕಾನನ್ನು ಕೊಲೆ ಮಾಡಿಬಿಟ್ಟ. ಇದು ಆಗಿರೋದು. ದೇವಾಲಯದಲ್ಲಿ ಮಹೇಂದ್ರ ಸಹೋದರ ನಾಗೇಂದ್ರ ಮದುವೆ ಆಗಿತ್ತು. ಅದಕ್ಕೂ ಮೊದಲೇ ಯುವತಿಯನ್ನು ನಂಬಿಸಿ ದೈಹಿಕ ಸಂಪರ್ಕಕ್ಕೆ ಆತ ಬಳಸ್ಕೊಂಡಿದ್ದ. ನಂತರ ನಿನ್ನ ಜೊತೆ ಬದುಕೋದಿಲ್ಲ ಅಂತ ಬಿಟ್ಟು ಹೋಗಿದ್ದ. ಈ ಹಿನ್ನೆಲೆ ಮಹೇಂದ್ರನ ಸಹೋದರ ನಾಗೇಂದ್ರ ವಿರುದ್ಧ ದೂರು ದಾಖಲಾಗಿತ್ತು. 24 ವರ್ಷದ ಯುವತಿಯಿಂದ ನಾಗೇಂದ್ರ ವಿರುದ್ಧ ದೂರನ್ನು ದಾಖಲಿಸಲಾಗಿತ್ತು. ಆ ದೂರಿನಲ್ಲಿ 2ನೇ ಆರೋಪಿಯಾಗಿದ್ದ ಡಾಕ್ಟರ್ ಮಹೇಂದ್ರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರು, ನೋಡಿ, 2018ರಿಂದಲೂ ಕೂಡ ಈತನಿಗೆ ನೇರವಾಗಿ ಪ್ರಾಬ್ಲಮ್ ಇತ್ತು, ಜೊತೆಗೆ ಕ್ರಿಮಿನಲ್ ಹಿಸ್ಟ್ರಿ ಕೂಡ ಇದೆ. A2 ಆರೋಪಿಯಾಗಿದ್ದ ತನ್ನ ಸಹೋದರನ ಮದುವೆ ಪ್ರಕರಣದಲ್ಲಿ. ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2018ರಲ್ಲಿ ನಾಗೇಂದ್ರ ಏನಿದ್ದಾನೆ, ಈತ ಮುನಿಜಾ ಅನ್ನುವಂತಹ ಒಂದು ಯುವತಿಯ ಜೊತೆ, ಒಂದು 24 ವರ್ಷದ ಯುವತಿಯ ಜೊತೆ ಒಂದು ಪ್ರೀತಿ ಪ್ರೇಮಾಂಕುರ ಅಂತ ಹೇಳಿ ಸುತ್ತಾಡ್ತಿರ್ತಾನೆ. ಆಕೆಯನ್ನ ACS ಲೇಔಟ್ ಅಂದರೆ ಏನು ITPL ಬಳಿ ಇರುವಂಥ ACS ಲೇಔಟ್ನ ಒಂದು ಗಣೇಶನ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗ್ತಾನೆ. ಮದುವೆ ಆಗಿ ಅದೇ ACS ಲೇಔಟ್ನಲ್ಲಿ ತಂದೆ ತಾಯಿಯ ಇಂದ ಬೇರ್ ಬಂದು ಅಲ್ಲಿ ಒಂದು ಬಾಡಿಗೆ ಮನೆಯನ್ನ ಮಾಡಿಕೊಂಡು ಅಲ್ಲಿ ವಾಸ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನು ಮಹೇಂದ್ರ ಜೊತೆಗೆ ಆತನ ಅಣ್ಣ ರಾಘವ್ ಏನಿದ್ದಾರೆ, ಇವರಿಬ್ಬರು ಸಹ ನಾಗೇಂದ್ರನಿಗೆ ಪುಸ್ಲಾಯಿಸಿ ಅವನಿಗೆ ಆ ಯುವತಿಯ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೇಳಿ ಆಕೆಯನ್ನ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಲ್ಲೆ ಮಾಡುವಂತೆ ಮಾಡಿ ಅದಾದ ನಂತರ ಆಕೆಯಿಂದ ದೂರ ಆಗುವಂತೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯಕ್ಕೆ ಯುವತಿ ಏನು ಮಹೇಂದ್ರ ಮತ್ತು ರಾಘವ ಜೊತೆಗೆ ನಾಗೇಂದ್ರನ ಮೇಲೆ ಮಾಡಿರುವಂತಹದ್ದು. ಏನು ನಾಗೇಂದ್ರ ಯಾವಾಗ ಮದುವೆ ಆಗ್ತಾನೆ ದೇವಸ್ಥಾನದಲ್ಲಿ ಮದುವೆ ಆದ ನಂತರ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿ ಸಾಕಷ್ಟು ಒತ್ತಾಯ ಮಾಡ್ತಾಳೆ. ಆದರೆ ಆ ಸಂದರ್ಭದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಬೇಡ ಅಂತ ಹೇಳಿ ಆಕೆಗೆ ಸಾಕಷ್ಟು ಹಲ್ಲೆ ಮಾಡುವಂತಹದ್ದು ಅಥವಾ ನಾನು ನಿನ್ನ ಜೊತೆಲಿ ಇರಲ್ಲ ಅನ್ನುವಂತಹದ್ದು ಆ ರೀತಿಯಾಗಿ ಮಾಡ್ತಾ ಹೋಗ್ತಾನೆ. ಮತ್ತು ಬಾಡಿಗೆ ಮನೆ ಏನು ಮಾಡಿರ್ತಾನೆ ಆ ಬಾಡಿಗೆ ಮನೆಯ ಕಂಪ್ಲೀಟ್ ಮೇಂಟೆನೆನ್ಸ್ ನಾಗೇಂದ್ರ ಮಾಡ್ತಾ ಇರ್ತಾನೆ. ಆದರೆ ಯಾವಾಗ ತನ್ನ ಸಹೋದರರಾದಂಥ ಮಹೇಂದ್ರ ಮತ್ತು ರಾಘವ್ ಹೇಳಿದ ತಕ್ಷಣವೇ ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್ ಅನ್ನು ನಿಲ್ಲಿಸೇ ಬಿಡ್ತಾನೆ. ಆಗ ಯುವತಿ ಏನು HL ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲು ಮಾಡ್ತಾರೆ. ನನ್ನ ಪತಿ ಅಂದರೆ ನಾನು ಈಗಾಗಲೇ ಮದುವೆ ಆಗಿದ್ದೇನೆ, ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ, ಆದರೆ ಈತ ನನ್ನನ್ನು ಎಲ್ಲ ರೀತಿಯಾಗಿ ಬಳಸ್ಕೊಂಡು ಈಗ ನನ್ನ ಜೊತೆಯಲ್ಲಿ ಇರಲ್ಲ ಅಂತ ಹೇಳಿ ನನ್ನ ಮೇಲೆ ಒತ್ತಡ ಆಗ್ತಾ ಇದ್ದಾನೆ ಅನ್ನುವಂಥ ದೂರು ದಾಖಲು ಮಾಡ್ತಾರೆ. ಆ ದೂರಿನ ಮೇರೆಗೆ ಇಬ್ಬರನ್ನು ಅಂದರೆ 3 ಜನ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅದಾದ ನಂತರ ಬೇಲ್ ಕೂಡ ತಗೊಂಡಿರ್ತಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಏನು 2024ರಲ್ಲಿ ಈ ಒಂದು ಪ್ರಕರಣ ಅಂದರೆ 2024ರವರೆಗೂ ಕೂಡ ಈ ಒಂದು ಪ್ರಕರಣ ನಡ್ಕೊಂಡ್ಬರುತ್ತೆ. ಅಂದರೆ ರೀಸೆಂಟಾಗಿ ಈಗ ಏಪ್ರಿಲ್ 23ರಂದು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಸೆಟಲ್ಮೆಂಟ್ ಮಾಡ್ಕೋತಾರೆ 20 ಲಕ್ಷಕ್ಕೆ ಆ ಯುವತಿ. ಆ ಒಂದು ಸಂದರ್ಭದಲ್ಲಿ ಏನು 23ನೇ ತಾರೀಕು ಏಪ್ರಿಲ್ 23ನೇ ತಾರೀಕು ಆಕೆಗೆ 15 ಲಕ್ಷ ಹಣ ಕೊಡ್ತಾರೆ. ಆ 15 ಲಕ್ಷ ಹಣವನ್ನು ಕೊಟ್ಟು ಸೆಟಲ್ಮೆಂಟ್ ಮಾಡಿದ ಮಾರನೇ ದಿನವೇ ಏನು ಕೃತಿಕಾಳನ್ನು ಮರ್ಡರ್ ಮಾಡಿರುವಂತಹದ್ದು. ಅದಾದ ನಂತರ ಏನು ಇನ್ನು ಮಿಕ್ಕ 5 ಲಕ್ಷವನ್ನು ಕೂಡ ಆಕೆಗೆ ಚೆಕ್ ಮೂಲಕ ನೀಡಿದ್ದಾರೆ ಅನ್ನುವಂಥ ಆರೋಪ ಅಂದರೆ ನೀಡಿರುವಂತಹದ್ದು. ಇನ್ನು ಸದ್ಯಕ್ಕೆ ಏನು ಕೃತಿಕಾ ಮರ್ಡರ್ ಕೂಡ ಅದೇ ಸಂದರ್ಭದಲ್ಲಿ ಮಾಡಿರುವಂತಹದ್ದು. ಎಲ್ಲ ಒಂದು ಕಡೆ ಸಾಕಷ್ಟು ಅನುಮಾನಗಳು ಕೂಡ ಆ ನಿಟ್ಟಿನಲ್ಲಿ ಮೂಡಿರುವಂತಹದ್ದು. ಮಧುಸೂದನ್, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.